ನಾಳೆ ಬ್ರೇಕ್ಫಾಸ್ಟ್ಗೆ ಸಬ್ಬಸಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಫ್ರೆಶ್ಶಾಗಿ ಸಬ್ಬಸಿಗೆ ಸೊಪ್ಪು ತೊಗೊಂಬಂದಿದ್ರು ಮಾವ, ಹಾಗಾಗಿ ಸಬ್ಬಸಿಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಮಾಡೋದು ಅಂದರೆ ಅರ್ಣ ನನಗೆ ತುಂಬ ಕಾಟ ಕೊಡ್ತಾಳೆ ಅಂತ ಇವತ್ತಿಗೆ ಸ್ವಲ್ಪ ಬ್ಯಾಟರ್ ರೆಡಿ ಮಾಡಿಟ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಹೇಗೋ ನಡೆಯತ್ತಲ್ವ. ಹಾಗಾಗಿ ತೋರಿಸ್ತೀನಿ ಬನ್ನಿ ಹೇಗೆ ನಾನು ಬ್ಯಾಟರ್ ರೆಡಿ ಮಾಡ್ತೀನಿ ಅಂತ. ಐ ಮೀನ್ ಎಲ್ರಿಗೂ ಬರುತ್ತೆ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅಷ್ಟೆ. ಬನ್ನಿ. ಸ್ವಲ್ಪ ಮೆಷರ್ಮೆಂಟಲ್ಲಿ 2 ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಮಿಕ್ಸರ್ಗೆ ಹಾಕ್ತೀನಿ. ನೋಡಿ ಅನ್ನ ಆಟಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಮುಗಿಯೋದೇ ಇಲ್ಲ ಇಲ್ಲಿ. ಅಂದರೆ ಒತ್ತು ಕಟ್ಟಾಗಿ ನಾನು 2 ಕಟ್ಟು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ತುಂಬ ಹೋಯಿತು. ನಾನು ಅಂದ್ಕೊಂಡೆ 2 ಒಟ್ಟಿಗೆ ಹಾಕಿ ರುಬ್ಬೋದೇನೋ ಅಂತ, ತುಂಬಿ ಹೋಯ್ತು. ಮೆಜರ್ಮೆಂಟ್ ಹೇಳ್ಬಿಡ್ತೀನಿ ಫಸ್ಟ್. ಈ ಕಪ್ಪಲ್ಲಿ 2 ಕಪ್ಪು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಲ್ವ, ಸೊ ಈ ಕಪ್ಪಲ್ಲಿ 1/4 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. 1/4ರಿಂದ ಅರ್ಧ ಕಪ್ ಹಾಕ್ಕೊಂಡ್ರು ಸಾಕು. ಹಾಗೆಯೇ ನನ್ನ ಕೈಯಲ್ಲಿ 1 ಮುಷ್ಟಿ ಆಗೋಷ್ಟು ಈ ಅವಲಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇದೇನು ಜಸ್ಟ್ ತೊಳೆದ್ಬಿಟ್ರಂತೂ ಫುಲ್ ನೆಂದೋಗ್ಬಿಡತ್ತೆ. ಸೊ 1 ಕಪ್ಪಷ್ಟು ಅರ್ಧ ಗಂಟೆ ಮುಂಚೆ ಎಲ್ಲ ನೆನೆ ಹಾಕಬೇಕಾದೆಲ್ಲ ಏನೂ ಇಲ್ಲ. ನೀವು ಬೇಕಿದ್ರೆ ಇನ್ಸ್ಟೆಂಟಾಗಿ ಕೂಡ ಹಿಂಗೆ ಮಾಡ್ಬೋದು, ಬಟ್ ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಿದ್ದೀನಿ ಅಷ್ಟೇ. 1 ಮುಷ್ಟಿಯಷ್ಟು ಬಿದ್ದೋಯ್ತು ತೊಗೊಂಡಿದ್ದೀನಿ. ಹಾಗೆ ಊರಿನ ಬೆಲ್ಲ, ಇದು ಜೋನಿ ಬೆಲ್ಲ. ಇದಕ್ಕೆ ನಾನು ಮೆಷರ್ಮೆಂಟ್ ಏನು ತೋರಿಸ್ತಾ ಇಲ್ಲ. ನನಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು, ಸೊ ಕಡಿಮೆ ಹಾಕ್ಕೊಳ್ತೀನಿ ಅಷ್ಟೇ. ರುಬ್ಕೊಂಬರೋಣ ಫಸ್ಟ್ ಇದನ್ನು. ಬರೋಣ ಅಲ್ಲ, ಸಾರಿ, ರುಬ್ಕೊಂಬರ್ತೀನಿ. ತುಂಬ ನೀರು ಹಾಕಿಲ್ಲ ನಾನು ಇದಕ್ಕೆ, ಸ್ವಲ್ಪ ನೀರು ಹಾಕಿದ್ದೀನಿ. ಹಾಗೆಯೇ ಇವಾಗ ಕಾಯಿ ತುರಿ ಆ್ಯಡ್ ಮಾಡ್ತೀನಿ. ಹಾಗೆ ಅವಾಗಲೇ ವಾಶ್ ಮಾಡಿಟ್ಟಿದ್ನಲ್ಲ, ಏನಂತಾರೆ, ನನಗೆ ಕಂಪ್ನಿಯಲ್ಲೇ ಬರುತ್ತೆ ಪೋ ಅಂತ, ಕನ್ನಡದಲ್ಲಿ ಅವಲಕ್ಕಿ ಹಾಕಿ ಬೆಲ್ಲ ಏನು ಗೊತ್ತಾ, ಕೈ ತುಂಬ್ಕೊಂಡ್ಬಿಡ್ತೀನಿ. ಬೆಲ್ಲ ಜಾಸ್ತಿ ಹಾಕಲ್ಲ ನಾನು ಆ್ಯಕ್ಚುಲಿ. ಇದರಲ್ಲಿ 5 ಸ್ಪೂನ್ ಹಾಕಿರ್ತೀನಿ, ಬೇಕಂದರೆ ಮತ್ತೆ ಹಾಕ್ಕೊಂಡ್ರೆ ಆಯಿತು. ನೋಡೋಣ. ಇದನ್ನು ಇವಾಗ ರುಬ್ಬಿ ಆಗಿದೆ. ಫುಲ್ ನೈಸಾಗಿ ಬ್ಲೆಂಡ್ ಮಾಡಿ, ಈ ಥರ ಬೀಳಬೇಕಾ ಆ ಥರ, ಆಯಿತಾ? ಹಾಗೆಯೇ ಈ ಕಪ್ಪಲ್ಲಿ 2 ಕಪ್ಪಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ನೀರಲ್ಲಿ ತೊಳೆದಿಟ್ಟಿದ್ದೀನಿ, ಇವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ವಿ. ಯಾಕೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನಾನು ಅದನ್ನಾಗೆ ಬ್ರೆಸ್ಟ್ ಫೀಡ್ ಮಾಡ್ತೀನಲ್ವ, ಹಾಗಾಗಿ ಸ್ವಲ್ಪ ಮಿಲ್ಕ್ ಸಹ ಹೆಚ್ಚತ್ತೆ ಅಂತ ಹೇಳ್ತಾರೆ ತುಂಬ ಜನ ಸಬ್ಬಸಿಗೆ ಸೊಪ್ಪು ತಿಂದರೆ. ಹಾಗಾಗಿ ಇದಿಷ್ಟನ್ನು ನಾನು ಬ್ಯಾಟರ್ ರೆಡಿ ಮಾಡ್ತೀನಿ. ಇಡ್ಲಿ ನಾನು ಇವತ್ತೇ ಮಾಡ್ತಿಲ್ಲ, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಿರೋದು. ಅದನ್ನು ನಾನು ನಾಳೆನೇ ತೋರಿಸ್ತೀನಿ. ಇದಕ್ಕೇನು ಗೊತ್ತಾ, ತುಪ್ಪ ಹಚ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ. ಚಟ್ನಿ ಎಲ್ಲ ಅಷ್ಟು ಸೂಟ್ ಆಗಲ್ಲ, ಯಾಕಂದರೆ ಇದು ಸ್ವೀಟ್ ಅಲ್ವಾ, ಹಾಗಾಗಿ ಚಟ್ನಿ ಅಷ್ಟು ಜಾಸ್ತಿ ಸೂಟ್ ಆಗಲ್ಲ ಇದಕ್ಕೆ. ನೀವು ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ಏನೊಂದು ಅರ್ಧ ಗಂಟೆ ರವೆ ಕಲಸಿ ಇಟ್ಬಿಟ್ರೆ ಅಲ್ವಾ, ಬೇಗ ಏನಂತಾರೆ, ಅದು ರವೆಗೆ ಬ್ಯಾಟರ್ ಹೊಂದ್ಕೊಂಬರುತ್ತೆ. ಯಾವುದು ಸಬ್ಬಸಿಗೆ ಸೊಪ್ಪಿನ ಬ್ಯಾಟರು ಚೆನ್ನಾಗಿ ಹೊಂದ್ಕೊಂಬರುತ್ತೆ. ಇದಿಷ್ಟು ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ.
ಇದು ಬಂದ್ಬಿಟ್ಟು ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಗೊತ್ತಾ, ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಎಕ್ಸಾಕ್ಟ್ ಕ್ವಾಂಟಿಟಿ ನಮಗೆ ಗೊತ್ತಾಗತ್ತೆ. ಇದು ಜಾಸ್ತಿ ತೆಳ್ಳನೂ ಆಗಬಾರ್ದು. ಇಡ್ಲಿ ನೀವು ನಾರ್ಮಲ್ ಇಡ್ಲಿ ಬ್ಯಾಟರ್ಗಿಂತ ಇನ್ನೊಂದು ಚೂರು ಗಟ್ಟಿ ಇದ್ರೇ ಚೆನ್ನಾಗಿ ಬೆಂದು ಬರುತ್ತೆ ಇಡ್ಲಿ. ನಾನು ನೋಡ್ತೀನಿ, ಇದಕ್ಕೆ ಜಾಸ್ತಿ ಬೆಲ್ಲ ಹಾಕ್ಕೊಳಕ್ಕೆ ಹೋಗಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಸ್ವೀಟ್ ಇಷ್ಟಪಡೋರಿಗೆ ಅಡ್ಡಿಲ್ಲ, ಇದು ಜಾಸ್ತಿ ಸ್ವೀಟ್ ತಿಂದರೂ ಒಳ್ಳೇದಲ್ಲ ಅಲ್ವಾ. ನಾನು ಹಿಂಗೆ ಹೇಳ್ತೀನಿ ಅಷ್ಟೆ, ತಿನ್ನೋದು ಮಾತ್ರ ಚೆನ್ನಾಗಿ ತಿಂತೀನಿ. ಇಡ್ಲಿ ಬ್ಯಾಟರ್ ಬಿಟ್ಟು ಇನ್ನೊಂದು ಚೂರು ಸಬ್ಬಸಿಗೆ ಸೊಪ್ಪು ಉಳಿದಿತ್ತು, ಅದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾಳೆ ಅರ್ನವ್ರ ಪಪ್ಪಾಗೆ ಬಾಕ್ಸಿಗೆ ಕೊಡೋಕ್ಕಾಗುತ್ತಲ್ವ, ಸೊ ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ, ಡೈರೆಕ್ಟ್ ಕುಕ್ಕರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಗೆ ಒಂದು 7ರಿಂದ 8 ಬೆಳ್ಳುಳ್ಳಿ ಇಷ್ಟನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಳ್ತೀನಿ. ಇದ್ದಂಗೆ ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಇದನ್ನು ಹಾಕ್ಕೊಂಡು ಫ್ರೈ ಮಾಡೋದು. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಮಿಕ್ಸ್ ಮಾಡಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಒಂದು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ನಾನು ಇದಕ್ಕೆ ಇವಾಗಲೇ ಉಪ್ಪು ಸೇರಿಸ್ಕೊಳ್ತಾ ಇಲ್ಲ. ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಬೇಳೆ ಬೇಯೋದಿಲ್ಲ. ಹಾಗೆಯೇ ಇದೊಂದು 4 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. 3 ವಿಷಲ್ ಕೂಗಿಸ್ಕೊಂಡ್ರೂ ಸಾಕು, ನಾನು 4 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದು ಬಂದಿದೆ ಅಂತ. ಇದು ಬೆಂದಾದಮೇಲೆ ಇದಕ್ಕೆ 1 ಕಪ್ಪಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಇರುತ್ತೆ. ಇದು ಚಪಾತಿ ಜೊತೆ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ನಾನು ಯೂಶ್ವಲಿ ಸಬ್ಬಸಿಗೆ ಸೊಪ್ಪು ತಂದಾಗೆಲ್ಲ ಸೇಮ್ ಪಲ್ಯ ಮಾಡ್ತಾ ಇರ್ತೀನಿ. ಅರ್ನವ್ ಪಪ್ಪಾಗೆ ತುಂಬಾ ಇಷ್ಟ. ಹಾಗೆ ಬೆಳಗ್ಗೆ ಇಡ್ಲಿ ಬ್ಯಾಟರ್ನ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಥಿನ್ ಮಾಡಿಕೊಂಡೆ. ಜಾಸ್ತಿನೂ ತಿನ್ನಾಗಬಾರ್ದು, ನಾರ್ಮಲ್ ಇಡ್ಲಿ ಬ್ಯಾಟರ್ಗಿನ ಒಂದು ಸ್ವಲ್ಪ ಗಟ್ಟಿ ಇದ್ದರೂ ಸಾಕು. ಇದನ್ನು ನಾನು ಪ್ಲೇಟಲ್ಲೂ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಡ್ಲಿದು ಏನು ಒಂದು ಪಾತ್ರೆಯಲ್ಲಿ 7 ಇಡ್ಲಿ ಸೆಟ್ ಆಗುತ್ತಲ್ವ, ಅದರಲ್ಲೂ ಒಂದು ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ಒಳಗೆಲ್ಲ ಬೆಂದುಬಿಡತ್ತೆ. ಆ್ಯಕ್ಚುಲಿ ನಾನು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿದರೆ ಟೇಸ್ಟಾಗೆ ಬರುತ್ತೆ ಅಂತ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡೆ. ಹಾಗೆ ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಾನು ಇದಕ್ಕೆ ಊರಿಂದ ತಂದಿರೋ ಜೋನಿ ಬೆಲ್ಲದ ಜೊತೆ ತಿಂತಾಯಿದ್ದೀನಿ. ಏನು ಗೊತ್ತಾ, ತುಂಬ ಆಸೆ ಪಟ್ಕೊಂಡು ಇಡ್ಲಿ ಮಾಡಿದ್ದೆ. ನಾನು ಒಂದು ಚಿಕ್ಕ ಮಿಸ್ಟೇಕ್ ಮಾಡಿಬಿಟ್ಟೆ. ಉಪ್ಪು ಒಂದು ಚಿಟಿಕೆಯಷ್ಟು ಹಾಕಬೇಕಿತ್ತು, ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರ್ತಿತ್ತು. ಹಾಕೋದು ಮರ್ತೇ ಹೋಯ್ತು ನನಗೆ. ನಾನು ನೆನ್ನೆ ತನಕ ಅಂದ್ಕೊಂಡಿದ್ದೆ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಿ ಬೇಯಿಸೋಣ ಅಂತ. ನೆನಪೇ ಇಲ್ಲ. ಆದರೂ ಬೆಲ್ಲ ಜೊತೆ ಹಚ್ಕೊಂಡು ತಿನ್ನೋದು. ಅಡ್ಡಿಲ್ಲ, ತಿನ್ಬೋದು. ಯೂಶ್ವಲಿ ನಾನು ಯಾವಾಗಲೂ ಅರ್ನವ್ರ ಪಪ್ಪಾಯ ಜೊತೆನೇ ಕುತ್ಕೊಂಡು ತಿಂತೀನಿ. ಇವತ್ತೇನು ಗೊತ್ತಾ, 1:10 ಆಯಿತು, ಆದರೂ ಇನ್ನೂ ಎದ್ದಿಲ್ಲ. ಹೇಗೋ ಅವ್ರಿಗೆ ಇವತ್ತು ಬಿ ಶಿಫ್ಟ್ ಇತ್ತಾ. ಬಿ ಶಿಫ್ಟ್ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಹೋಗೋದು, ರಾತ್ರಿ 11:30ಗೆ ಬರ್ತಾರೆ. ಚೆಂದ ಮಲ್ಕೊಂಡ್ಬಿಟ್ಟಿದ್ದಾರೆ ಅವರು. ನನಗೆ ಹೊಟ್ಟೆ ಹಸಿ ಅಲ್ವಾ, ಅದಕ್ಕೆ ನಾನು ಹಾಕ್ಕೊಂಡು ತಿಂತಾ ಇದ್ದೀನಿ. ನಾನು ಅದನ್ನಾಗೂ ಒಂದು ಸ್ವಲ್ಪ ಇಡ್ಲಿ ತಿನ್ಸೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಅವಳು ಇಲ್ಲಿ ಪಾಪ ಸೊಳ್ಳೆ ಕಚ್ಚಿಸ್ಕೊಂಬಂದ್ಬಿಟ್ಟಿದ್ದಾಳೆ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಹಣೆ ಮೇಲೆ.
ಇವಾಗ ನೋಡ್ಬೇಕು ಅವಳಿಗೆ ಎಂತ ಹಚ್ಚೋದು ಅಂತ. ಬೇಬಿ ಕ್ರೀಮ್ ಹಚ್ಚಿದ್ರೆ ಬೇಗ ಕಡಿಮೆ ಆಗತ್ತೆ. ಮಧ್ಯಾಹ್ನ ನಮ್ಮ ಮನೆಯವರು ಶಿಫ್ಟ್ಗೆ ಕೆಲ್ಸಕ್ಕೆ ಹೋದರು. ಹಾಗೆಯೇ ನಾನು ಅರ್ಣನ ಮಲಗಿಸ್ಕೊಂಡು ಮಂಜುಮಲ್ ಬಾಯ್ಸ್ ಮೂವಿ ನೋಡ್ತಾ ಇದ್ದೆ. ನನಗೆ ಟೈಮ್ ಆಗಿದ್ದೇನೆ ಗೊತ್ತಾಗಿಲ್ಲ. ಹೊರಗಡೆ ಅಷ್ಟು ಜೋರು ಮಳೆ ಬಂದಿದೆ. ನನ್ನ ವಾಯ್ಸಲ್ಲಿ ಗೊತ್ತಾಗ್ತಾ ಇರ್ಬೋದು ಫುಲ್. ನನಗೆ ಹಾಗೆ ಸ್ವಲ್ಪ ನಿದ್ದೆನೂ ಬಂದು ಹೋಯಿತು, ಮಲ್ಕೊಂಡ್ಬಿಟ್ಟೆ ನಾನು. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಎಲ್ಲರೂ ತಪ್ಪದೆ ನೋಡಿ. ಫ್ರೆಂಡ್ಶಿಪ್ ಬೆಲೆ ಏನು ಅಂತ ಆ ಮೂವಿ ನೋಡಿದರೆ ಗೊತ್ತಾಗುತ್ತೆ. ಹಾಗೆಯೇ ಇವಾಗ ಕಾಫಿ ಕುಡಿಬೇಕು, ಕಾಫಿ ಮಾಡ್ಕೊಂಡು ಕುಡಿಬೇಕು. ಅರ್ಣ ಇನ್ನೂ ಮಲ್ಕೊಂಡಿದ್ದಾಳೆ. ನನಗೆ ಗೊತ್ತು, ನಾನು ಕಾಫಿ ಮಾಡಿ ಇನ್ನೇನು ಕುಡಿಬೇಕು ಅನ್ನೋ ಅಷ್ಟೊತ್ತಿಗೆ ಅರ್ಣ ಎದ್ದೇಳ್ಬಿಡ್ತಾಳೆ. ಮಳೆ ತುಂಬ ಜೋರಿದೆ ಹೊರಗಡೆ, ತೋರಿಸ್ತೀನಿ. ಸಿಕ್ಕಾಪಟ್ಟೆ ಜೋರು ಮಳೆ ಬಂದು ನಿಂತಿದೆ. ಸ್ವಲ್ಪ ತಣ್ಣಗಿದೆ ಇವತ್ತು ವಾತಾವರಣ. ಅರ್ಣ ಮಲಗಿದ್ದಾಳೆ. ನಾನು ಅವಳನ್ನ ಬೆಡ್ ಮೇಲೆ ಮಲಗಿಸೋದಿದ್ರೆ ಹಾಗೆ ಬಿಡಲ್ಲ. ಆ ಕಡೆ ಈ ಕಡೆ ಎಲ್ಲ ನೋಡಿ ಅಲ್ಲಿ ಏನು ಬ್ಲ್ಯಾಂಕೆಟ್ನ ರೋಲ್ ಮಾಡಿಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಪಿಲ್ಲೋ ಇಟ್ಟಿದ್ದೀನಿ. ಯಾವ ಟೈಮಲ್ಲಿ ಹೇಗೆ ಹೊರಳಾಡ್ಕೊಂಡು ಅಂತಲೇ ಹೇಳೋಕ್ಕಾಗಲ್ಲ. ಮಲಗಿದ್ದಾಳೆ, ಮಲ್ಕೊಳ್ಳಿ. ಹೀಗೆ ಹೇಳ್ತಾ ಇದ್ದಂಗೆ ಅರ್ಣ ಎದ್ದುಬಿಟ್ಲು. ಇನ್ನೂ ಬಿಡಿ 11 ಗಂಟೆ ರಾತ್ರಿ ತನಕ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಆಟಾಡ್ಕೊಂಡಿರ್ತಾಳೆ. ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್